ಮಾಮ ಇವತ್ತು ನಿದ್ದೆ ಇಲ್ಲ, ಹೋಗು. ಅಯ್ಯೋ ದೇವ್ರೆ, ಯಾಕಪ್ಪ ನಾವು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೀವಿ ಅಂತ ಈ ಜನ್ಮದಲ್ಲೂ ಟಾರ್ಚರ್ ಕೊಡ್ತಾ ಇದೆಯಾ? ಆ ಪ್ರಾಣಿಗೆ ನಿದ್ದೆನೇ ಬರಲ್ಲ, ಅವನು ನಮ್ಮಿಬ್ರಿಗೂ ನಿದ್ದೆ ಮಾಡಕ್ ಬಿಡಲ್ಲ. ಯಾಕಪ್ಪ, ಯಾಕೆ? ಯಾಕಂದ್ರೆ ಅವನಿಗೆ ಸೊಳ್ಳೆ ಕಚ್ಚಿದೆ. ಆ ಸೊಳ್ಳೆ ಹುಡುಕ್ತಾ ಬರ್ತಿದ್ದ. ಏನ್ ಸೊಳ್ಳೆ? ಅದು ಅಂತಿಂತ ಸೊಳ್ಳೆ ಅಲ್ಲ, ಪ್ರೀತಿ ಸೊಳ್ಳೆ. ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ ಬರುತ್ತೆ, ಪ್ರೀತಿ ಸೊಳ್ಳೆ ಕಚ್ಚಿದ್ರೆ ಲವೇರಿಯಾ. ಅದಕ್ಕೆ ಮದ್ದು ಇಲ್ಲ, ಗುಣನೂ ಆಗ. ನೀನು ಒಂದು ಸವಾಸ ಮಾಡಿ ಮಾಡಿ ಡಬ್ಬ ಜೋಕ್ಸ್ ಮಾಡ್ತಾ ಇದೆಯಾ? ಏನೋ ಡಬ್ಬ? ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ, ಪ್ರೀತಿ ಚುಚ್ಚಿದ್ರೆ ಲವೇರಿಯಾ. ಹೈ ತ್ರಾಸ ತ್ರಾಸ. ಅಯ್ಯೋ ದೇವ್ರೇ, ಆಗಲ್ಲಪ್ಪ, ನಿಮ್ಮಿಬ್ಬರು ಸವಾಸನೇ ಬೇಡ. ದಿಂಬು ತಗೊಂಡು ನನ್ನ ಮುಖದ ಮೇಲೆ ಮುಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ ನಾನು. ಇಷ್ಟು ಲೇಟ್ ಮಲ್ಗಿ ನಂಗೆ ಅಭ್ಯಾಸ ಇಲ್ಲ ಬ್ರೋ. ಇವನೊಬ್ಬ ಮೊದಲ ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ. ಲೋ ಕೃಷ್ಣ, ಓದೋ ಟೈಮಲ್ಲಿ ಓದಿದ್ರೆ ಏನೋ ಆಗ್ತಿದೆ, ಈಗೇನಪ್ಪ ಮಾಡ್ತಿದ್ಯಾ? ಗೊತ್ತಿತ್ತು ನನ್ನ ಮಗನೇ ಇದೇ ಡೈಲಾಗ್ ಹೊಡಿತೀಯ ಅಂತ, ಹಂಗೆ ಹೊಡೆದಿದ್ಯಾ? ಏಯ್, ನಾನು ಪ್ರೇಮ ಪತ್ರ ಬರಿತಾ ಇದ್ದೀನಿ ಕಣೋ. ಅಲ್ಲಲ್ಲ, ಕೊರಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬ್ರದರ್. ಏನಪ್ಪ? ಪ್ರೇಮ ಪತ್ರ, ಲವ್ ಲೆಟರ್. ಮೊದಲ ಪ್ರೇಮ ಪತ್ರ. ನನ್ನ ಮಕ್ಕಳನ್ನ ಬರೆದು ಮುಗಿಸೋವರೆಗೂ ಯಾವನು ದಬಾಕಳಂಗಿಲ್ಲ, ಮರ್ಡ್ರ್ಗಳಾಗೋಯ್ತವೆ. ಹೋಗಪ್ಪ, ಹೋಗು, ಹೆಲ್ಪ್ ಮಾಡೋಗು. ನಾನಕ್ಕೆ ಮೊದ್ಲೋಗ್ಲಿ? ಯಾಕಂದ್ರೆ ಚಿಕ್ಕವರು ಹೆಲ್ಪಿಂಗ್ ಅಲ್ಲಿ ಮುಂದಿರ್ಬೇಕು. ನೀನು ಅಲ್ಲೋಗಿ ಮುಂದೋಗಿ ಹೆಲ್ಪ್ ಮಾಡೋ. ಇದರಲ್ಲಿ ರೂಲ್ಸ್ ರೂಲ್ ಇಸ್ ರೂಲ್, ಇವನ್ ಫಾರ್ ಫುಲ್. ಯು ಶಟ್ ಅಪ್ ಅಂಡ್ ಗೋ ಹೆಲ್ಪ್ ಹಿಮ್. ಡೇಟ್ ಬರೀಬೇಕನ? ಏಯ್, ರಾತ್ರಿಯ ಕತ್ತಲನ್ನು ಬೆಳಗುವ ಚಂದಿರದಂತೆ ನನ್ನೊಳಗಿನ ಕತ್ತಲನ್ನು ಬೆಳಗುವ ನಕ್ಷತ್ರ ನೀನು. ಏಯ್, ಏನೋ ಇದು? ಇಂಟ್ರೊಡಕ್ಷನ್ ನಿನ್ ಲವ್ ಲೆಟರ್ಗೆ. ರಿಯಲ್ ಲೈಫಲ್ಲಿ ಯಾವ ಮಗ ಈ ತರ ಮಾತಾಡ್ತಾನ? ಬ್ರೋ, ರೊಮ್ಯಾಂಟಿಕ್ ಆಗಿರತ್ತೆ ಬರೀ. ರೊಮ್ಯಾಂಟಿಕ್ ಅಂತೆ, ರೊಮ್ಯಾಂಟಿಕ್. ಲೈ, 2 ಲೈನ್ ಓದ್ತಿದ್ದಂಗೆ ತಲೆ ಎಲ್ಲ ಕೆರ್ಕೊಂಡು ಹುಚ್ಚಾಗಿ ಹಾಸ್ಪಿಟಲ್ಗೆ ಫೋನ್ ಹಾಕ್ಬಿಡ್ತಾಳೆ ಅವಳು ಅಷ್ಟೇ. ಹೆಂಗಿರ್ಬೇಕು ಗೊತ್ತೇನೋ, ರೊಮ್ಯಾಂಟಿಕ್ ಆಗಿರ್ಬೇಕು ಅದು. ಕೇಳ್ತಾ ಇದ್ರೆ ಮನ್ಸಿಂದ ಅವನೇ ಬರ್ದಿರೋದು ಅಂತ ಅನಿಸ್ಬೇಕು ಅವಳಿಗೆ, ಹಂಗಿರ್ಬೇಕು. ಬರ್ಕಳಯ್ಯ, ಪೇಜ್ ಮುಂದಾಗಡೆ ಬರ್ಕ. ಬೇಜಾರು ಬರೀತೀನಲ್ಲ ಲೈ, ಬರ್ಕಳ. ಹೇಳ. ನನ್ನ ಪ್ರೀತಿಯ ಸರಸಿ ಅಥವಾ ಅರಸಿಯೇ. ಸರಸಿ? ಅರಸಿಯೇ, ಅರಸಿಯೇ, ನನ್ನ ಪ್ರೀತಿಯ ಅರಸಿ. ನಿನ್ನ ಕಾಡಿಗೆಯ ಕಣ್ಣುಗಳು ನನ್ನ ಕಣ್ಣನ್ನು ನೋಡಿದ ಕ್ಷಣ ನನಗೆ ನೆಮ್ಮದಿ ಇಲ್ಲದಂತಾಗಿದೆ. ಒಮ್ಮೆ ಹೇಳು ನೀ ದೇವಿಯೇ, ನಿನಗಾಗಿ ನಿನಗಾಗಿ ನಾನು ಕೊಟ್ಟಕ್ಕಂತೀನಿ. ಅವನ ಅಜ್ಜಿ ಪಿಂಡ ಯಾವಂಗ ಅರ್ಥ ಆಯ್ತದೆ ಇವೆಲ್ಲ? ಅದು 80 ವರ್ಷದ ಮುದ್ಕ ನಾಟಕದ ಕಂಪ್ನಿ ನಡೆಸ್ತಾರ ತರ ಡೈಲಾಗ್ ಹೊಡಿತಿದ್ದೀರಲ್ರೋ, ಏನ್ರ ಆಗಿರೋದು ನಿಮ್ಗೆ? ಕೃಷ್ಣನ್ ಮೇಲೆ ನೀವು ಮಾತ್ರ ಅಲ್ಲ, ಯಾರೇ ಕೈ ಮಾಡಿದ್ರು ನಾನು ಹೀಗೆ ತಡಿತೀನಿ. ಯಾಕೆ ಅಂದ್ರೆ ಅವನು ನಮ್ಮ ಫ್ಯಾಮಿಲಿಗೆ ಸೇರಿರೋನು. ನಮ್ಮ ಕುಟುಂಬದಲ್ಲಿರೋರ್ಗೆ ಯಾವ ನೋವು ಆಗದೆ ಇರೋ ಕಾಪಾಡೋ ಕರ್ತವ್ಯ ನಂದು. ಕೃಷ್ಣನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಏನಾಗಿದೆ, ಇಲ್ಲೇನ್ ನಡೀತಾ ಇದೆ, ನನಗೆಲ್ಲಾನು ಚೆನ್ನಾಗಿ ಗೊತ್ತಿದೆ ಅಕ್ಕ.